ಇವತ್ತು ಕ್ರಿಕೆಟ್ ಆಡ್ತಾ ಇದ್ದೀವಿ. ಇಲ್ಲೊಂದು ಸ್ವಲ್ಪ ಜನ ಸೇರಿದ್ದಾರೆ, ನಿನ್ನೇನು ಆಡಿದ್ವಿ. And the crowd's gone wild here in the stadium today. They've just found out ಇದೆಲ್ಲ ಆಗ್ತದೆ. ಅವರು ಪಂಚಾಯತ್ಗೆ ಹೋಗಿ ಇಂಥ ಒಂದು ಆಟದ ಮೈದಾನ ಊರವರಿಗೆಲ್ಲ ಆಡ್ಲಿಕ್ಕೆ ಇರುವಂತ ಜಾಗ ಅಂತ ಹೇಳಿ, ಜೊತೆಗೆ ಗೂಗಲ್ ಮ್ಯಾಪ್ ಅಲ್ಲೂ ಕೂಡ ಅದಕ್ಕೊಂದು ಸ್ಥಾನಮಾನ ಕೊಟ್ಟು ನಾನು ಸತತ್ 2 ವರ್ಷ ಬರೀ ಬಾಲ್ ಕೊಟ್ಟಿದ್ದೆ ನೋಡು. ಚೀಲ ಕಾರಲ್ಲ ಇದ್ದದ. ನಮಸ್ಕಾರ ಕರ್ನಾಟಕ. ಸೊ ನಾನು ಮೊನ್ನೆ ಹೇಳ್ದಂಗೆ ಇವತ್ತು ಕ್ರಿಕೆಟ್ ಆಡ್ತಾ ಇದ್ದೀವಿ. ಇಲ್ಲೊಂದು ಸ್ವಲ್ಪ ಜನ ಸೇರಿದ್ದಾರೆ, ನಿನ್ನೇನು ಆಡಿದ್ವಿ. ಸೊ ಇವತ್ತು ಎಷ್ಟು ಜನ ಆಗ್ತಾರೆ ಗೊತ್ತಿಲ್ಲ, ಮಳೆ ಬರೋ ಥರ ಇದೆ. 3-4 ಮೆಂಬರ್ಸ್ ಇದ್ದಾರೆ, ನೋಡೋಣ. ಈ ಗ್ರೌಂಡ್ ನಲ್ಲಿ ಬಾಕಿ ಎಲ್ಲ ಫೆಸಿಲಿಟಿ ಇದ್ದು, ಬಟ್ ಜನರು ಒಟ್ಟು ಕಡಿಮೆ. ಜನ ಒಟ್ಟ ನಿನ್ನೆ 23 ಆಗಾರಲ್ಲ, ಸಂಜೆ ಕೂಡ ಆಗಾರಣ. 2 ಮ್ಯಾಚ್ ಲಘು ಬರಬೇಕು, 2-3 ಗಂಟೆ ಬರಬೇಕು ಅಟ್ಲೀಸ್ಟ್. ಮ್ಯಾಚ್ ಸ್ಟಾರ್ಟ್ ಆಗಿ ನಾನು ನಾಳೆ ಎಲ್ಲ ಕ್ಯಾಮ್ರಾಗಳು ಸಿಕ್ಬಿಟ್ರೆ ನೀನು ಏನ್ ಹೇಳಿದ್ದೆ. ಇದೆಲ್ಲ ಆಗ್ತದೆ. ಎಂತ ಗೊತ್ತಿಲ್ಲ, ನಾ ಬರಕಿದ್ರೆ ಅಲ್ಲಿ ಕಾಲ್ಗೆ ಇದ್ ನೋಡು, ಅಲ್ಲೊಂದ್ ಕಾಲ್ಗೆ ಅಲ್ಲೊಂದ್ ಕಾಲ್. ಈಗ ಸ್ವಲ್ಪ ಇದಿದ್ದಲ್ಲ, ಅವುಗಳಿಂದ ಬೈಕ್ ಪಾಸ್ ಮಾಡಲ್ ಒಂದ್ ಬದಿ ಜಾಗ ಇತ್ತು, ಬಾಕಿ ಬದಿಗೆಲ್ಲ ಹಿಂಗ ಅಗಳದ್ ನಮ್ನೇನೆ ಇತ್ತು. ಅಷ್ಟು ಜಾಸ್ತಿ ನೀರ್ ಒಳಗ್ ಒಪ್ಪಲಿಲ್ಲ ಹೇಳಿ ಸಬ್ಬಾಯ್ತು ಮಂಜಣ್ಣ ಯಾಣದಿಂದ ಬತ್ತಿದ್ ನೋಡಪ್ಪ ನಡ್ಕೊಂಡು. ಆವಾಗ ಎಷ್ಟು ಹಳೆ ಐತ್ರಿ ಗ್ರೌಂಡ್ ಆಗಿಕೊಳ್ಳ. ಆದ್ರೆ ಅಲ್ಲಿ ಕಟ್ಟೆ ಗಿಟ್ಟೆ ಎಲ್ಲ ಕೊಟ್ಟಿ ಅಲ್ಲಿ ಕೂತು ಮಧ್ಯಾಹ್ನ ಊಟ ಎಲ್ಲ ಮಾಡ್ತೀವಿ. ಅಲ್ಲಿ ಆಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮರದಡಿಗೆ. ಅದು ಇನ್ನೊಂದು ಪ್ರಾಬ್ಲಮ್ ಇತ್ತಡ ಇಲ್ಲಿ, ಅಂದ್ರೆ ಎಲ್ಲರೂ ಒಂಥರ ಹುಡುಗರಲ್ಲಿ ಈಗ ಮನೆಗೆ ಹೋಗಿ ನಾವು ಈಗ ನೆಂಟ್ರು ಉದಾಹರಣೆ 2 ದಿನ ಜನ ಬಂದ ಅವ್ರು ಮನೆ ಕರ್ಕೊಂಡು ಹೋಗೋ ಊಟಕ್ಕೆ ಕರೆ ಅಂದ್ರೆ ಇಲ್ಲಿದ್ರು ಮನೆ ಹತ್ರ ಇದ್ರು ಕರ್ಕೊಂಡು ಹೋಗ್ಲಾಗ್ತಿಲ್ಲ. ಕಾರಣ ಅಂದ್ರೆ ಎಲ್ಲಕ್ಕೂ ಇವಕ್ಕೆ ಬೈತಿದ್ದ ಅಂತ ಹೋಗ್ತಾ ಇದ್ರಿ. ಇನ್ನು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರೆ ಅವ್ರನ್ನು ಸೇರ್ಸ್ ಬೈತಿದ್ದ. ಅವಾಗ ಎಂತ ಎನ್ಕರೇಜ್ಮೆಂಟ್ ಇದ್ದಿತ್ತಿಲ್ಲ. ಎಲ್ಲ ಬರಿಗೂ ಬಯಸ್ಕೊಂಬಂದೆ. ಯಾವೆಲ್ಲ ಹಳೆ ಕಾಲ ಕ್ರಿಕೆಟ್ ಅಂದ್ಕೂಳೆ ಬೋರ್ಡ್ ಅದು ಬ್ರಿಟಿಷರ್ ಗೇಮ್ ಒಳಗಿತ್ತು. ಮನೇಲಿ ಇದ್ದವೆಲ್ಲ ಯೋಧರ ಪ್ರಶಾಂತ್ ಬಂದಾಳತ್ತ ಜೀಪ್ ತಗೊಂಡು. ಬೈಕೆ ಅವಲಕ್ಕಿ ತಗೊಂಡು ಬರ್ತಿದ್ವಿ ಹಣದಿಂದ. ಅಲ್ಲ ಬೆಳಗ್ಗೆ ನಾ ಫಸ್ಟ್ ಬಂದಾಗ ಬ್ಯಾಟಿಂಗ್ ಈ ಸೈಡ್ ಇತ್ತು, ಈಗ ನಾವು ಬೌಲಿಂಗ್ ಮಾಡ್ತಿದ್ವಲ್ಲ ಈ ಸೈಡ್ ಬ್ಯಾಟಿಂಗ್. ಅದೆಲ್ಲ ನೆನಪದೆ. ನಾವು ಸಣ್ಣಕಿದ್ದೆ, ಎಷ್ಟು ಸಣ್ಣಕಿದ್ದೆ. ಹೆಬ್ಬಾರ್ನಿಗೆದ್ದೆ ವಿಶ್ವನಾಥ್ ಅಣ್ಣ, ಕೆ.ಡಿ. ದೀಕ್ಷಿತರು ಎಲ್ಲ ಬರ್ತಿದ್ರು. ನಾನು ಸತತ್ 2 ವರ್ಷ ಬರೀ ಬಾಲ್ ಕೊಟ್ಟಿದ್ದೆ ನೋಡು. ಒಂದ್ ದಿವಸ ಬ್ಯಾಟಿಂಗ್ ಮಾಡ್ಲಿಲ್ಲ, ಒಂದ್ ದಿವಸ ಬೌಲಿಂಗ್ ಮಾಡ್ಲಿಲ್ಲ. ಅಣ್ಣ ಫಸ್ಟ್ ಕರ್ಕೋಬೇಕು, ನಿನ್ಗೆ ಯಾವ್ದು ಬ್ಯಾಟಿಂಗ್ ಬಾಲಿಂಗ್ ಸಿಕ್ತಿಲ್ಲ. ಬಪ್ಲ ಡಿಲ್ ಹೇಳಿದ್ದ ಫಸ್ಟ್. ಜನನೂ ಅದೇ ನಮ್ನೆ ನಾಗೆ ಬಂದ ಬೇರೆ ಬೇಕಿತ್ತು ತಮ್ಮಂದು ಒಂದೊಂದು ಕಂಟೆಂಟ್ ಮಾಡು. ತಮ್ಮ ಬರ್ತಿದ್ನ ಜೋರ್ ಮಳೆ ವಿಡಿಯೋ ಹಾಕಿದ್ರೆ ಮಳೆ ಅಂತಿಲ್ವ ಇಲ್ಲಿ ಅಂತದ್ದು ಇಲ್ಲ ಹೇಳಿದ್ದು. सामने की तरफ और बहुत दूर जाके गिरी है ये गेंद. ऊंचाई का 8 था, सामने छक्का. And the crowd's gone wild here in the stadium today. They've just found out you've got a message. ಸೊ ನಮ್ಮ ಜೊತೆ ರವಿ ಅವರು ಇದ್ದಾರೆ. ಸೊ ಈ ಗ್ರೌಂಡ್ ತುಂಬಾ ಹಳೇದು, ಅವ್ರ ಹತ್ರ ಅಭಿಪ್ರಾಯ ಕೇಳೋಣ ಹೇಗೆ ಅಂತ. ರವಿ ಅವರೇ, ಎಷ್ಟು ವರ್ಷದಿಂದ ಈ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದೀರಾ ಕ್ರಿಕೆಟ್? ಫಸ್ಟ್ ಆಫ್ ಆಲ್ ನಮಸ್ಕಾರ ಎಲ್ರಿಗೂ. ನನ್ನನ್ನು ಸತೀಶ್ ಭಟ್ ಅಂತಾನೂ ಕರೀತಾರೆ, ಕೆಲವು ಮಂದಿ ಗೊತ್ತೇ ಆಗಲ್ಲ ರವಿ ಅಂದ್ರೆ. ಗ್ರೌಂಡ್ ಅಂತ ಬಂದ್ರೆ ಇದು ಬಹಳ ಅದ್ಭುತವಾದಂತ ಗ್ರೌಂಡ್, ಬಹಳ ಪ್ರಾಕೃತಿಕವಾಗಿ ನಿರ್ಮಿತವಾಗಿರುವಂತ ಗ್ರೌಂಡ್. ನೋಡಿ ಇಲ್ಲಿ ನೋಡಿದ್ರೆ ಇಲ್ಲಿ ಪ್ರಕೃತಿದತ್ತವಾಗಿ ಗಾಳಿ ಬೀಸ್ತಾ ಇರುತ್ತೆ ಒಂದ್ ಕಡೆಯಿಂದ, ಮತ್ತೆ ಎಲ್ಲಾ ಕಡೆ ಮಳೆ ಇದ್ರೂ ಇಲ್ಲಿ ಮಳೆ ಇರಲ್ಲ. ಅದೊಂದು ವಿಶೇಷ. ಇಲ್ಲಿ ಬೇಸಿಗೆಯಲ್ಲಿ ಎಲ್ಲಾ ಕಡೆ ಬಿಸಿಲಿದ್ರೆ ಇಲ್ಲಿ ಮಳೆ ಇರುತ್ತೆ. ಅದೊಂದು ಯುನೀಕ್ ಇಲ್ಲಿ ನೇಚರು ಒಂದು. ಮತ್ತೆ ಇನ್ನೊಂದು ಏನಂತಂದ್ರೆ
ಇಲ್ಲಿ ಒಂದೇ ಒಂದು ಕಲ್ಲಿಲ್ಲ ಗ್ರೌಂಡ್ ಅಲ್ಲಿ. ತುಂಬಾ ಜನ ಡೈವ್ ಮಾಡಕ್ಕೆ ಇಷ್ಟಪಡ್ತಾರೆ ಇದೇ ಗ್ರೌಂಡ್ ಅಲ್ಲಿ. ಕಾರಣ ಏನಂತಂದ್ರೆ ಎಲ್ಲೂ ಕಲ್ಲುಗಳಿಲ್ಲ, ಪೆಟ್ಟಾಗಿದ್ದಂತೂ ಚಾನ್ಸೇ ಇಲ್ಲ ಎಲ್ಲೂ. ಹಾಗೇನೆ ಇನ್ನೊಂದಂದ್ರೆ ಬಹಳ ಬ್ಯಾಲೆನ್ಸ್ ಆಗಿರುವಂತ ಗ್ರೌಂಡ್, ಲೆವೆಲ್ ಆಗಿದೆ. ಮತ್ತೆ ಬ್ಯಾಟಿಂಗ್ ನಿಂದ ಸೆಂಟ್ರಲ್ ಇದ್ರೆ ಎಲ್ಲ ಕಡೆ ಇಕ್ವಿ ಡಿಸ್ಟೆಂಟ್, ಬೌಂಡ್ರಿ ಲೈನ್ ಎಲ್ಲ ಕಡೆ 65 to 70 ಮೀಟರ್ ಇರುವಂತದ್ದು. ಅಂದ್ರೆ ಇಂಟರ್ನ್ಯಾಷನಲ್ ಗ್ರೌಂಡ್ ಅಷ್ಟೇ ಮಾಡಿದ್ದಾರೆ. ಸೊ ಇದ್ರ ಹಿಸ್ಟ್ರಿ ಅಂತ ಬಂದ್ರೆ ಸುಮಾರು 30 ವರ್ಷಗಳ ಹಿಂದಿನ ಹಿಸ್ಟ್ರಿ ಇದೆ. ಈಗ ಸುಮಾರು ಒಂದು 45-50 ವರ್ಷ ಆದಂತ ಹುಡುಗರು ಏನಿದ್ರು ಅವರ ಯಂಗ್ ಏಜ್ ನಲ್ಲಿ, ಬಹಳ ಯಂಗ್ ಏಜ್ ನಲ್ಲಿ ಈ ಇದ್ರ ಗ್ರೌಂಡ್ ಅಲ್ಲಿ ಈ ಊರವ್ರನ್ನೆಲ್ಲ ತಿರುಗಿ ಹಾಕೊಂಡು ಇಲ್ಲಿ ಹುಲ್ಲು ಬೆಳೀತಾ ಇದ್ದಂತ ಜಾಗವನ್ನು ಉಳಿಸ್ಕೊಂಡು ಈ ಹುಲ್ಲನ್ನ ಯಾರಿಗೂ ಕೊಡದೇನೆ ಇಲ್ಲಿ ಕ್ರಿಕೆಟ್ ಗ್ರೌಂಡಿಗೆ ಅಂತಾನೆ ಪ್ರತಿ ವರ್ಷ ಕಟ್ ಮಾಡಿಸಿ ಬೆಂಕಿ ಹಾಕಿ ಆಮೇಲೆ ಇಲ್ಲಿದ್ದಂತ ಗಿಡವನ್ನ ಕೈಯಲ್ಲೇ ಕಿತ್ತು ಶ್ರಮದಾನ ಮಾಡಿ ಆಮೇಲೆ ಇದಕ್ಕೆ ಒಂದ್ ಕಡೆಯಿಂದ ಸೆಂಟರ್ ಇಂದ ದಾರ ಹಿಡಿದು ಮ್ಯಾನ್ಯುವಲಿ ಎಲ್ಲನೂ ಅವಾಗ ಮಾಡಿದ್ದು. ಸುತ್ತಲೂ ಕಾಲಿಗೆ ಹೊಡೆದು ಗ್ರೌಂಡ್ ನೀರು ಬರದಂಗೆ ಫಸ್ಟ್ ಮಾಡಿ ಎಮ್ಮೆ ದನಗಳು ಬರದಂಗೆ ಮಿಡ್ಲ ಸೊಪ್ಪು ಮುಚ್ತಾ ಇದ್ರಂತೆ ಮಳೆಗಾಲದಲ್ಲಿ. ಯಾಕಂದ್ರೆ ಗ್ರೌಂಡ್ ಇದ್ದಲ್ಲಿ ಹೌದೌದು ಕಾಲಲ್ಲಿ ಓಪನ್ ಮಾಡತ್ತೆ ಅಂತ. ಸೊ ಇನ್ನೊಂದೇನಂದ್ರೆ ನಾನು ಮೊನ್ನೆ ಹೇಳ್ತಾ ಇದ್ದೆ ವಿಡಿಯೋದಲ್ಲಿ, ಈ ಗ್ರೌಂಡ್ ಅಂದ್ರೆ ಇಲ್ಲಿ ಪ್ಲಾಂಟೇಶನ್ ಎಲ್ಲ ಮಾಡಬಾರ್ದಂತ ಈ ಗ್ರೌಂಡ್ ಅನ್ನ ಪಂಚಾಯತ್ ಅಂಡರು ಆಟದ ಮೈದಾನ ಅಂತ ಮಾಡಿಟ್ಟಿದಾರಂತೆ. ಎಕ್ಸಾಕ್ಟ್ಲಿ. ಈಗ ಮೊದ್ಲೇನು ಈಗ ರಿಟೈರ್ಡ್ ಆಗಿದಾರಲ್ಲ ಅವರೆಲ್ಲ ಸೇರಿ, ಅದು ಹೌದಾ ಹೇಗೆ? 100% ಹೌದು. ಅದು ಫಸ್ಟ್ ಅವರು ಇಲ್ಲಿ ಈಗ ಒಂದು 15-20 ವರ್ಷದಿಂದ ಏನು ಈ ಕಾಡನ್ನೆಲ್ಲ ವಾಪಸ್ ನಿರ್ಮಿತ ಮಾಡ್ಬೇಕಂತ ಇದ್ದಿದ್ರಿಂದ ಅವ್ರಿಗೆ ಇಲ್ಲಿ ಗೊತ್ತಾಗೋಯ್ತು ಓಪನ್ ಇದೆ ಅಂತ ಜಾಗ. ಸೊ ಸಡನ್ ಆಗಿ ಅಕೇಶಿ ಹಚ್ಬೇಕಂತ ಬಂದ್ರಂತೆ. ಸೊ ಇದೇ ಒಂದು 5-6 ಮೇನ್ ಲೋಕಲ್ ಆಟಗಾರರು ಬಂದು ತಡೆದು ಆಮೇಲೆ ಏನ್ ಮಾಡಿದ್ರೆ ತಡಿಬಹುದು ಅನ್ನೋದು ಅವ್ರ ಹತ್ರನೇ ಇದು ತಿಳ್ಕೊಂಡು ಅವರು ಕೂಡ ಸ್ವಲ್ಪ ಆ ಟೈಮ್ನಲ್ಲಿ ಸ್ಟಾಪ್ ಮಾಡಿದ್ರು, ನೆಡಕ್ ಬಂದಿಲ್ಲ. ಆಮೇಲೆ ಅವರು ಪಂಚಾಯತ್ ಹೋಗಿ ಇಂತ ಒಂದು ಆಟದ ಮೈದಾನ ಊರವರಿಗೆಲ್ಲ ಆಡ್ಲಿಕ್ಕೆ ಇರುವಂತ ಜಾಗ ಅಂತ ಹೇಳಿ, ಜೊತೆಗೆ ಗೂಗಲ್ ಮ್ಯಾಪ್ ಅಲ್ಲೂ ಕೂಡ ಅದಕ್ಕೊಂದು ಸ್ಥಾನಮಾನ ಕೊಟ್ಟು, ಸೊ ಅವಾಗಲೇ ಅದನ್ನ ಇಲ್ಲಿ ಪಾಯಿಂಟ್ ಔಟ್ ಮಾಡಿ ಗೂಗಲ್ ಮ್ಯಾಪ್ ಅಲ್ಲಿ ಇದು ಒಂದು ಹೆಸರು ಕೂಡ ಕೊಟ್ಟು ದೇವರ ಮನೆ ಕ್ರಿಕೆಟ್ ಗ್ರೌಂಡ್ ಅಂತ ಪಂಚಾಯತ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಸೊ ಹಾಗಾಗಿ ಇದನ್ನ ಇನ್ ಮುಂದೆ ಯಾರು ಇದು ಮಾಡೋ ಚಾನ್ಸಸ್ ಕಡಿಮೆ ಇದೆ. ಹಾಗೆ ಇದು ಪ್ಲೇನ್ ಆಗಿ ಇಡುವಂತ ಒಂದು ಶ್ರಮ ಅವರದ್ದು ಆಕ್ಚುಲಿ. ಸೊ ಸಿರ್ಸಿ ಸಿದ್ದಾಪುರ ಈ ಏರಿಯಾದಲ್ಲಿ ಏನು ಇಷ್ಟು ಚೆನ್ನಾಗಿರೋ ಗ್ರೌಂಡ್ ಇಲ್ಲ ಅಂತ ಹೇಳ್ತಾರೆ. ತುಂಬಾ ಪ್ಲೇಯರ್ಸ್, ಈಗ ಒಳ್ಳೊಳ್ಳೆ ಪ್ಲೇಯರ್ಸ್ ಏನು ಜಿಲ್ಲಾ ಲೆವೆಲ್ ವರೆಗೂ ಆಡುವಂತ ಆಟಗಾರರು ಕೂಡ ಇಲ್ಲಿ ಒಂದ್ಸಲ ಬಂದ್ರೆ ಅವ್ರು ಹೇಳಿದ್ದ ನಾನೇ ಕೇಳಿದ್ದೀನಿ ಕಿವಿಯಲ್ಲಿ, ಇಷ್ಟೊಂದು ಬ್ಯೂಟಿಫುಲ್ ಆಗಿರುವಂತ ಗ್ರೌಂಡ್ ಎಲ್ಲೂ ಇಲ್ಲ ಅಂತ. ಯಾಕಂದ್ರೆ ಸೆಕೆ ಆಗಲ್ಲ, ತುಂಬಾ ಬಿಸಿಲಿಲ್ಲ, ಕಲ್ಲುಗಳಿಲ್ಲ, ಈಕ್ವಿ ಡಿಸ್ಟೆಂಟ್ ಲೆವೆಲ್, ಅದರ ಜೊತೆಗೆ ಮತ್ತೆ ಯಾವ್ದೇ ಡಿಸ್ಟರ್ಬೆನ್ಸ್ ಇಲ್ಲ, ಇಲ್ಲಿ ಯಾವ್ದು ಅಂಗಡಿ ಕೂಡ ಇಲ್ಲ ನೋಡಿ, ಸುತ್ತಲೂ ಎಲ್ಲ ಪ್ರಕೃತಿ ನಿರ್ಮಿತ, ಬ್ಯೂಟಿಫುಲ್ ಆಗಿದೆ ಜಾಸ್ತಿ. ಸೊ ಫೈನಲ್ ಆಗಿ ಈಗ ನೀವು ಹೇಳೋದೇನಂದ್ರೆ, ಈಗ ಊರಿನವರಾಗಿ ನಮ್ಮ ಜನರೇಷನ್ ಮುಂದೆ ಇದನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ಬೇಕು, ನೆಕ್ಸ್ಟ್ ಜನರೇಷನ್ ತನಕ ಕಾಪಾಡಬೇಕು ಅಂತ. 100% ಇದು ಬಹಳ ಒಂದು ನೆಕ್ಸ್ಟ್ ಒಂದು 15-20 ತಲೆಗಳಿ ಅಷ್ಟು ಜನರೇಷನ್ ಇದು ಉಳಿಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಒಂದೇ ಮಾಡ್ಬೇಕಾಗಿದ್ದಂದ್ರೆ ಬಂದಾಗೆಲ್ಲ ನಾವಿಲ್ಲಿ ಆಟ ಆಡ್ಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಫಸ್ಟ್ ಬಂದು 4 ಗಂಟೆ 5 ಗಂಟೆವರೆಗೆ ಕುತ್ಕೊಂಡ್ರು ಕೂಡ ಜನನೇ ಬರಲ್ಲ, ಎಲ್ಲ ಮೊಬೈಲ್ ಅಲ್ಲಿ ತಲೆ ಬಕ್ಕೊಂಡು ಮನೆ ಕುತ್ಕೋತಾ ಬಿಟ್ರೆ ಬರಲ್ಲ. ಸೊ ಹಾಗಾಗಬಾರ್ದು, ಬಂದಾಗೆಲ್ಲ ಇಲ್ಲಿ ಆಡಿದ್ರೆ ಆಟೋಮೆಟಿಕ್ ಆಗಿ ಇದು ಮುಂದಿನ ಜನರೇಷನ್ಗೆ ಶಿಫ್ಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನ ಶೇರ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.